ಮಧ್ಯಾಹ್ನವಾಗಿತ್ತು. ಸೂರ್ಯ ತಲೆಯ ಮೇಲಿದ್ದ. ಊಟದ ಸಮಯವಾಗಿತ್ತು. ಸಿಂಹರಾಜನಿಗೆ ಹಸಿವಾಗಿತ್ತು. ಆದರೆ ಆಹಾರದ ದೃಷ್ಟಿಯೇ ಇರಲಿಲ್ಲ. ಇದು ಹಿಂದೆಂದೂ ನಡೆದಿರಲಿಲ್ಲ. ಸೂರ್ಯನು ತಲೆಯ ಮೇಲೆ ಬರುತ್ತಿದ್ದಂತೆ ಒಂದು ಪ್ರಾಣಿ ಸಿಂಹರಾಜನ ಬಳಿಗೆ ಬಂದು ತನ್ನನ್ನು ತಾನೇ ಅರ್ಪಿಸ್ತಾ ಇತ್ತು. ಒಂದು ಕಾಲವಿತ್ತು. ಸಿಂಹವು ಬೇಟೆಯಾಡಲು ಹೊರಟು ತನ್ನ ಕೈಗೆ ಸಿಕ್ಕಿದ ಪ್ರಾಣಿಗಳನ್ನೆಲ್ಲ ಹಿಡಿದು ಕೊಲ್ತಾ ಇತ್ತು. ಆಗ ಪ್ರಾಣಿಗಳೆಲ್ಲ ಸೇರಿ ತಮ್ಮನ್ನು ಪಡಿಸದಂತೆ ವಿನಂತಿಸಿಕೊಂಡವು. ಅವರೆಲ್ಲ ಸೇರಿ ರಾಜನಿಗೆ ಊಟವಾಗಿ ಪ್ರತಿದಿನ ಮಧ್ಯಾಹ್ನ ಒಂದು ಪ್ರಾಣಿಯನ್ನು ಕಳುಹಿಸಲು ಮುಂದಾದರು. ಸಿಂಹರಾಜನು ಇದಕ್ಕೆ ಒಪ್ಪಿದನು. ಹಾಗೂ ಅಂದಿನಿಂದ ಬೇಟೆಯಾಡುವುದನ್ನು ನಿಲ್ಲಿಸಿದ. ಸಿಂಹದ ಊಟವು ಪ್ರತಿದಿನ ಮಧ್ಯಾಹ್ನ ಅವನ ಗುಹೆಗೆ ಬರ್ತಿತ್ತು. ಆದರೆ ಈ ದಿನ ಯಾವುದೇ ಪ್ರಾಣಿ ಬಂದಿಲ್ಲ. ಸಿಂಹ ತಾಳ್ಮೆ ಕಳೆದುಕೊಳ್ತಾ ಇತ್ತು. ಜೊತೆಗೆ ಹೊಟ್ಟೆ ಕೂಡ ಗೊಣಗ್ತಾ ಇತ್ತು. ಕೋಪ ಕೂಡ ಬರ್ತಾ ಇತ್ತು. ಆಗ ತಾನೇ ಮೊಲವೊಂದು ತನ್ನ ಬಳಿ ಬರ್ತಾ ಇರೋದನ್ನು ಕಂಡಿತು. ನನ್ನ ಆಹಾರ ಬರುವುದು ತಡವಾಗಿದೆ. ಆ ಪ್ರಾಣಿ ಬಹಳ ಸಣ್ಣದಾಗಿದೆ. ಈ ಪ್ರಾಣಿಗಳಿಗೆಲ್ಲ ತಕ್ಕ ಪಾಠ ಕಲಿಸಬೇಕು ಅಂತ ಸಿಂಹ ಯೋಚಿಸಿ, ನನ್ನ ಬಳಿ ಬರಲಿಕ್ಕೆ ಇಷ್ಟು ತಡ ಮಾಡಲು ನಿನಗೆ ಧೈರ್ಯ ಆದರೂ ಹೇಗೆ ಬಂತು? ನನ್ನನ್ನು ಕ್ಷಮಿಸಿ ಪ್ರಭು, ಸಮಯಕ್ಕೆ ಸರಿಯಾಗಿ ಇಲ್ಲಿಗೆ ಬರ್ತಿದ್ದೆ. ಆದರೆ ಕಾಡಿನಲ್ಲಿ ಇರುವ ಹೊಸ ಸಿಂಹ ಸಿಕ್ಕಿದ ಕಾರಣ ನಾನು ಬರುವಾಗ ಸ್ವಲ್ಪ ತಡ ಆಯಿತು ಅಂತ ಮೊಲ ಹೇಳಿತು. ಏನು? ಸಿಂಹಕ್ಕೆ ಗಾಬರಿ ಆಯಿತು. ಏನು ಹೊಸ ಸಿಂಹ? ಆ ಹೊಸ ಸಿಂಹದ ಬಗ್ಗೆ ನನಗೆ ಎಲ್ಲ ವಿವರ ಹಾಗೆ ಹೇಳು. ನಾನು ನಿನಗೆ ಆಜ್ಞಾಪಿಸ್ತೇನೆ, ಹೇಳು. ಪ್ರಭು, ನಾನು ನಿಮ್ಮಲ್ಲಿಗೆ ಅಂತಲೇ ಬರ್ತಾ ಇದ್ದೆ. ಆ ಹೊಸ ಸಿಂಹ ನನ್ನನ್ನು ಕಬಳಿಸಲು ಬಂತು. ಆದರೆ ನಾನು ಈಗಾಗಲೇ ನಿಮ್ಮನ್ನು ಭೇಟಿಯಾಗಲು ಹೊರಟಿದ್ದೇನೆ ಅಂತ ಹೇಳಿದೆ. ಆಗ ಆ ಸಿಂಹ ನಕ್ಕಿತು. ನಿಜವಾದ ರಾಜ ನನ್ನ ಬೇಟೆಯನ್ನು ನಾನೇ ಬೇಟೆಯಾಡುತ್ತಾನೆ ಮತ್ತು ನಿನ್ನಂತಹ ದುರ್ಬಲ ಸಿಂಹಕ್ಕೆ ತಾನು ತಲೆಬಾಗಬಾರದು ಅಂತ ನಾನಲ್ಲ, ಸಿಂಹ ಹೇಳಿತು. ಇದು ನನ್ನ ಮಾತಲ್ಲ. ಆ ಸಿಂಹ ನನ್ನನ್ನು ಅವಮಾನಿಸಿದ್ನೆ. ಈ ಕ್ಷಣ ನನ್ನನ್ನು ಅವನ ಬಳಿಗೆ ಕರ್ಕೊಂಡು ಹೋಗು. ಪ್ರಭು, ಅವನಿಗೂ ನಿಮ್ಮನ್ನು ಭೇಟಿಯಾಗುವ ಆಸೆ ಇದೆ. ಆದರೆ ಅವನು ಕೊಲ್ಲದೇ ಇರುವ ಕಾರಣಕ್ಕೆ ನಾನು ಜೀವಂತವಾಗಿದ್ದೇನೆ. ಅಲ್ಲದೆ ನಿಮಗೆ ಅವನ ಸಂದೇಶವನ್ನು ತಲುಪಿಸುವುದು ಸಾಧ್ಯ ಆಯಿತು. ಪ್ರಭು, ಅವನು ಏನು ಹೇಳಿದ ಗೊತ್ತೇ? ಈ ಕಾಡಿನ ರಾಜ ಅವನಂತೆ. ಓ, ಈ ಕಾಡಿಗೆ ಅವನೇ ರಾಜನೇ? ನಡಿ ನಡಿ, ಆ ವಂಚಕನ ಬಳಿಗೆ ಕರೆದೊಯ್ಯಿ ನನ್ನನ್ನು. ಆದರೆ ಮೈ ಲಾರ್ಡ್, ನಾನು ನಿನಗೆ ಅವನನ್ನು ಅನುಸರಿಸಲು ಸಲಹೆ ಮಾಡೋದಿಲ್ಲ. ಯಾಕಂದರೆ ಅವನು ಬಲಶಾಲಿ, ಅಲ್ಲದೆ ಅವನು ಕೋಟೆ ಒಳಗೆ ವಾಸಿಸ್ತಾನೆ. ನನಗೆ ಈ ಕಾಡಿನಲ್ಲಿ ಸವಾಲು ಹಾಕಿ ಬದುಕಲು ಸಾಧ್ಯ ಇಲ್ಲ. ನಡಿ ನಡಿ, ನನ್ನನ್ನು ಆ ಕಪಟಿ ಸಿಂಹದ ಬಳಿಗೆ ಕರೆದೊಯ್ಯಿ. ಬನ್ನಿ ಪ್ರಭು. ಮೊಲವು ಸಿಂಹವನ್ನು ಇನ್ನೊಂದು ತುದಿಗೆ ಕರೆದೊಯ್ತು. ಆ ಜಾಗದಲ್ಲಿ ಕಲ್ಲಿನ ಬಾವಿಯೊಂದಿತ್ತು. ಓ ನನ್ನ ಪ್ರಭು,
ಆ ಹೊಸ ಸಿಂಹ ಈ ಗುಹೆ ಒಳಗೆ ಇದೆ ಎಂದು ಮೊಲ ಪಿಸುಗುಟ್ಟಿತು. ಸಿಂಹವು ಬಾವಿಯ ಗೋಡೆಯನ್ನು ಹತ್ತಿ ಕೆಳಗೆ ನೋಡಿತು. ಅಲ್ಲಿ ಇನ್ನೊಂದು ಸಿಂಹ ತನ್ನತ್ತ ತಿರುಗಿ ನೋಡುವುದನ್ನು ಕಂಡನು. ಮೂರ್ಖ ಸಿಂಹವು ತನ್ನ ಪ್ರತಿಬಿಂಬವನ್ನು ನೋಡುತ್ತಿದೆ ಎಂದು ತಿಳಿದಿರಲಿಲ್ಲ. ಸಿಂಹವು ಭಾರೀ ಗರ್ಜನೆ ಮಾಡಿತು. ಗರ್ಜನೆಯು ಬಾವಿಯ ಗೋಡೆಗಳಲ್ಲಿ ಪ್ರತಿಧ್ವನಿಸಿತು. ಮೊಲದ ಕಡೆಗೆ ತಿರುಗಿತು ಮತ್ತು ಜೋರಾಗಿ ಗರ್ಜಿಸಿತು. ಹೇ ಹೇ, ನೀನು ಹೇಳುವುದು ಸರಿ. ಈ ಸಿಂಹ ಭಾರಿ ಬಲಶಾಲಿಯಾಗಿದೆ. ನನ್ನ ಸ್ವರವು ಭಾರಿ ಪ್ರಬಲವಾಗಿದೆ. ಆದರೆ ನಾನು ಇಲ್ಲ, ನಾನು ಅವನನ್ನು ಕ್ಷಣಾರ್ಧದಲ್ಲಿ ಕೊಲ್ಲುತ್ತೇನೆ. ಹೀಗೆ ಹೇಳ್ತಾ ಏನ್ ಮಾಡಿತು? ಹೀಗೆ ಹೇಳ್ತಾ ಸಿಂಹವು ಬಾವಿಗೆ ಹಾರಿತು. ಅದರ ತಲೆಯು ತಳದಲ್ಲಿರುವ ಕಲ್ಲಿಗೆ ಒಡೆದು ಸತ್ತು ಹೋಯ್ತು. ಪೊದೆಗಳ ಹಿಂದೆ ಅಡಗಿದ್ದ ಪ್ರಾಣಿಗಳೆಲ್ಲ ಏನ್ ಮಾಡಿತ್ತು? ಚಪ್ಪಾಳೆ ತಟ್ಟಿ ಹೊರಗೆ ಬಂತು. ಹೀಗೆ ಕತೆ ಹೇಳುವಾಗ ನೀವು ನಿಮಗೆ ಓದುವಾಗ ಏನೆಲ್ಲ ಇಮ್ಯಾಜಿನೇಷನ್ ಮಾಡ್ಕೊಳ್ತೀರಿ? ಹೌದಾ? ಏನೆಲ್ಲ ಬಂತು ನಿಮ್ಮ ಮನಸ್ಸಲ್ಲಿ? ಏನೆಲ್ಲ ಬಂತು? ಹೌದಲ್ಲ? ನೋಡಿ, ಕತೆ ಓದೋದ್ರಿಂದ ಎಷ್ಟು ಯೂಸ್ ಆಗ್ತದೆ. ಹಾಗೆ ನೀವು ಬೇರೆ ಬೇರೆ ಭಾವನೆಗಳನ್ನು ಎಂಜಾಯ್ ಮಾಡಲಿಕ್ಕಾಗ್ತದೆ. ಸಿಂಹ ಹೀಗೆ ಬಂದಿರ್ಬೋದಾ, ಸಿಂಹಕ್ಕಷ್ಟು ಹೆದರಿಕೆ ಆಗಿರ್ಬೋದು ಅಲ್ವಾ? ಮೊಲ ಹೇಗೆ ಬಂದಿರ್ಬೋದು, ಹೇಗೆ ಮೇಲಿಂದ ಕೆಳಗೆ ಹಾರಿರ್ಬೋದು ನೋಡಿ. ಈಗ ಕಾರಣಕ್ಕಾಗಿ ನಾವು ಎಷ್ಟು ನಮ್ಮ ಕಥೆಯನ್ನು ಕೇಳೋದ್ರಿಂದ ನಮ್ಮ ಆಡಿಟರಿ ಮೆದುಳಲ್ಲಿ ಒಂದು ಆಡಿಟರಿ ಪಾರ್ಟ್ ಇದೆ ಅಲ್ಲ, ಅದು ಕೂಡ ಆ್ಯಕ್ಟಿವ್ ಆಗ್ತಾ ಹೋಗ್ತದೆ. ಯಾರೋ ಒಬ್ರು ಕತೆ ಹೇಳ್ತಾರೆ, ಇಲ್ಲ ಟೈಮ್ ಪಾಸಿಗಿಂತ ಹೆಚ್ಚು ಇನ್ನೊಂದು ಕಾನ್ಸಂಟ್ರೇಷನು ಮತ್ತೆ ಏನಾಗಿರ್ಬೋದು, ನೆಕ್ಸ್ಟ್ ಏನಾಗ್ಬೋದು, ಹಾಗೆ ಬಂದಿರ್ಬೋದಾ ನೋಡಿ. ನಾವು ಎಷ್ಟು ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಕಥೆಯನ್ನು ನಾನು ಹೇಳಿದ ಎಲ್ಲ ರಸಗಳ ಮೂಲಕ ಓದ್ತಾ ಹೋಗಬೇಕು. ಸುಮ್ಮನೆ ಡ್ರೈ ನಾವು ಹೇಳೋದಿಲ್ವಾ, ಯಪ್ಪ ಬರೀ ಡ್ರೈ ಕತೆ ಇಲ್ಲ. ನಾವು ಓದುವಾಗ ಅದನ್ನು ಎಲ್ಲ ರಸಗಳನ್ನು, ಯಾಕಂದರೆ ಅದು ಆರ್ಟಿಸ್ಟಿಗೆ ಮಾತ್ರ ಇರೋದಲ್ಲ ನವರಸ ಅಲ್ವಾ. ನಾನು ಹೇಳಿದ್ನಲ್ಲ, ನಾವು ದಿನ ಎಲ್ಲರ ಹತ್ರ ಎಲ್ಲ ರಸವಿದೆ. ನಮಗೆ ಖುಷಿ ಅದನ್ನು ನಾವು ಡ್ರೆಸ್ ಮಾಡೋದಿಲ್ವ ಚಂದ ಮಾಡಿ, ಆಗ ನಾವು ಶೃಂಗಾರವಲ್ಲ, ನಮಗೂ ನಗಾಡ್ಲಿಕ್ಕೆ ತಮಾಷೆ ಮಾಡ್ಲಿಕ್ಕೆ ಬರ್ತದಲ್ಲ ಇನ್ನೊಬ್ರನ್ನು ಅಲ್ಲ, ಅದು ನಾವು ಹಾಸ್ಯ. ನಮಗೂ ಅಳು ಬರ್ತದಲ್ಲ ಯಾರು ಬೈದ್ರೆ ಅಲ್ವಾ. ಅದು ಯಾವುದು ಹೇಳಿ? ಕರುಣ. ನಮಗೂ ಭಯ ಆಗ್ತದಲ್ಲ, ಏನಾದರೂ ಕತ್ಲೆಯಲ್ಲಿ ಯಾವ ಕರೆಂಟ್ ಇಲ್ಲ, ಏನೂ ಇಲ್ಲ, ಯಾವುದು ಏನೋ ಒಂದು ಹುಲಿ ಬರ್ತದೆ ಅಂತಂದರೆ ಅಲ್ವಾ. ಈಗ ಹುಲಿ ಸಿಂಹ ನಮ್ಮ ಹತ್ರ ಬಂದರೆ ನಮಗೆ ಹೆದರಿಕೆ ಆಗ್ತಾ ಇತ್ತಲ್ಲ, ಭಯ. ಆಮೇಲೆ ಇನ್ನೇನು ಗಲೀಜಾಗಿದೆ ಅಂತಂದರೆ ಏನಾಗ್ತದೆ? ಅಸಹ್ಯ ಆಗ್ತದಲ್ಲ, ಅದು ಯಾವುದು? ಆಮೇಲೆ ಯಾವುದವರು ಇನ್ನಿಷ್ಟನಕ ನೋಡದಿರುವಂದು, ಏನು ಎಷ್ಟು ಚಂದ ಇದೆ, ಎಷ್ಟು ದೊಡ್ಡದಿದೆ, ಎಷ್ಟು ಭೀಕರ ಇದೆ ಅಂತಂದರೆ ಏನಾಗ್ತದೆ ನಮಗೆ? ಅದ್ಭುತ ಆಗ್ತದೆ. ಹೌದಲ್ಲ? ನಾವು ಗಂಭೀರವಾಗಿ, ನಾನು ಯಾರ ಹತ್ರ ಮಾತಾಡೋದಿಲ್ಲ, ನಾನು ಗಂಭೀರವಾಗಿರ್ತೇನೆ, ನಂಗೆ ನಗು ಬರೋದಿಲ್ಲ, ನಾನು ಹೀಗೆ ಇರ್ತೇನೆ, ನಾವು ಹೇಳೋದಿಲ್ಲ. ಅವರು ಆ್ಯಟಿಟ್ಯೂಡ್ ನೋಡಿ ಏನು ಇಷ್ಟು ಸೀರಿಯಸ್ ಆಗಿರ್ತಾರೆ ಅಂತ ಅಲ್ವಾ. ಸೊ ಅದು ವೀರ ಅಂತ ನಾವು ಹೇಳ್ಕೊಳ್ಬೋದು ಅಲ್ವಾ. ಮತ್ತು ನಿಮ್ಗೆ ಏನು ಬೇಡ, ನಾನು ನಿದ್ದೆ ಮಾಡ್ತೇನೆ, ನನಗೆ ಯಾವುದು ಕೂಡ ಬೇಡ, ಶಾಂತವಾಗಿರ್ತೇವೆ ನೋಡಿ. ಇದನ್ನೆಲ್ಲ ಅಪ್ಲೈ ಮಾಡಿಕೊಂಡು ನಾವು ಕಥೆಯನ್ನು ಎಂಜಾಯ್ ಮಾಡ್ಬೋದು. ಕತೆ ಮಾತ್ರ ಅಲ್ಲ, ನಾನೀಗ ಕತೆ ಮಾತ್ರ ನನ್ನ ಹತ್ರ ಇರೋದಕ್ಕೆ ಕಥೆಯನ್ನು ಮಾತ್ರ ಹೇಳುತ್ತೇನೆ. ಹಾಗೆ ನೀವು ಬೇರೆ ಬೇರೆ ಏನೇನು ಇದೆ ಎಲ್ಲವನ್ನು ಎಂಜಾಯ್ ಮಾಡ್ತಾ ಹೋಗ್ಬೋದು. ಇದೀಗ ನಾನು ಪಂಚತಂತ್ರ ಕತೆ ಆಯಿತು. ಇನ್ನೊಂದು ಸುಮ್ಮನೆ ಒಂದು ಕತೆ ಬರೆದಿದ್ದಾರೆ ಅವರು, ನಿಜ ಕತೆ ಅಲ್ಲ, ಆದರೆ ನಮಗಿರ್ಬೋದಾ ಅಂತ ಅನ್ನಿಸ್ಬಿಡ್ತದೆ. ಸ್ವಿಂಗ್
ತುಪಕ್ ದುಬಾಕು ಅಂತ ಒಂದು ಕತೆ. ಏನು ಹೇಳಿ? ಅವರು ರಘುನಾಥ ಚೌಹಾನ್ ಅಂತ ಹೇಳೋರು ಬರೆದಿರೋ ಒಂದು ಕತೆ, ಮಕ್ಕಳಿಗಾಗಿ ಬರೆದಿರೋದು. ಇಲ್ಲಿ ನಾನೇನಾರು ಹೇಳಿದರೆ ಅದನ್ನು ನೀವು ರಿಪೀಟ್ ಮಾಡಬೇಕು, ಆಯಿತಾ? ಆಮೇಲೆ ಕಥೆಯ ಮಧ್ಯದಲ್ಲಿ ನಾನು ಕೇಳ್ತೇನೆ, ಆಗ ನೀವು ರಿಪೀಟ್ ಮಾಡಬೇಕು, ಆಗ್ಬೋದಲ್ಲ? ಆಗ ನೀವೆಷ್ಟು ಕತೆ ಕೇಳ್ತೀರಿ ಅಂತ ನನಗೂ ಗೊತ್ತಾಗ್ತದೆ ಅಲ್ವಾ? ಆಗಲೇ ಹೇಳಿದ್ದೇವೆ, ಕತೆ ಕೇಳೋದ್ರಿಂದ ಬೆಳಿಗ್ಗಿಂದ ಹೇಳಿರ್ತಾರಲ್ಲ, ಏನು ನಾವು ಬೆಳಿತೇವೆ, ಅಷ್ಟು ದೊಡ್ಡ ಆಗ್ತೇವೆ, ಓದೋದ್ರಿಂದ ಹಾಗಾಗ್ತದೆ ಹೀಗಾಗ್ತದೆ, ನೋಡೋ ಕತೆ ಕೇಳಿದ್ರೇನೆ ಏನಾಗ್ತದೆ ಅಂತ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ರೋಸಿ ಮಿಸ್ ಪುಣ್ಯಕೋಟಿ ಕಥೆಯನ್ನ ಮಕ್ಕಳಿಗೆ ಹೇಳ್ತಾ ಇದ್ರು. ಮಕ್ಕಳೆಲ್ಲ ಪುಣ್ಯಕೋಟಿ ಮತ್ತು ಚಂಡ ವ್ಯಾಘ್ರನ ಕಥೆಯನ್ನು ಕಣ್ಣು ಮಿಟಕಿಸದೆ ಕೇಳ್ತಾ ಇದ್ರು. ತರಗತಿ ಒಳಗೆ ಪುಣ್ಯಕೋಟಿ ಪಾಠ ನಡೀತಾ ಇದ್ರೆ ಹೊರಗೆ ಸಂಪಿಗೆ ಮರದಲ್ಲಿದ್ದ ದುಬಾಕು ದೆವ್ವ ತಲೆ ಕೆಳಗೆ ಹ್ಯಾಕ್ ಮಾಡಿಕೊಂಡು ಕೆಳಕ್ಕೆ ಧುಮಕ್ ಅಂತ ಧುಮುಕಿತು. ತರಗತಿಯ ಹೊರಗೆ ಮೆಟ್ಟಿಲ ಬದಿಯಲ್ಲಿ ಊಟದ ಬ್ಯಾಗ್ಗಳನ್ನು ಮಕ್ಕಳು ಸಾಲಾಗಿ ಇರಿಸಿದ್ರು. ಅವುಗಳನ್ನು ನೋಡಿ ದುಬಾಕು ದೆವ್ವಕ್ಕೆ ಬಾಯಲ್ಲಿ ನೀರೂರಿತು. ಜಿಗಿಯುತ್ತಾ ಅಲ್ಲಿಗೆ ಬಂದ ದುಬಾಕು ಒಂದು ಬ್ಯಾಗಿನಿಂದ ಊಟದ ಡಬ್ಬಿ ಹೊರಗೆ ತೆರೆಯಿತು. ಅದರಲ್ಲಿ ಉಪ್ಪಿಟ್ಟಿತ್ತು. ಛೀ, ಕಾಂಕ್ರೀಟು ಎಂದು ದುಬಾಕು ಡಬ್ಬಿಯಲ್ಲಿನ ಉಪ್ಪಿಟ್ಟನ್ನ ಕೆಳಗೆ ಸುರಿಯಿತು. ಮತ್ತೊಂದು ಡಬ್ಬಿ ಮುಚ್ಚಳ ತೆರೆಯಿತು. ಅದರೊಳಗಿದ್ದಿದ್ದು ಮಸಾಲ್ ದೋಸೆ. ಇದು ತಣ್ಣಗಾಗಿದೆ ಎನ್ನುತ್ತಲೇ ದೋಸೆ ಚೂರೊಂದನ್ನು ಬಾಯಿಗಿಟ್ಕೊಂಡಿತ್ತು. ಮತ್ತೊಂದು ಡಬ್ಬಿಯೊಳಗೆ ಕೇಸರಿ ಬಾತ್ ಇತ್ತು. ಅಬ್ಬ, ಕೊನೆಗೂ ಸ್ವೀಟ್ ಸಿಕ್ತು ಎಂದು ಡಬ್ಬಿಯಲ್ಲಿದ್ದ ಅಷ್ಟೂ ಕೇಸರಿ ಬಾತನ್ನು ದುಬಾಕು ಒಮ್ಮೆಲೆ ಬಾಯೊಳಗೆ ಸುರ್ಕೊಂಡಿತ್ತು. ಪಲಾವು, ರೊಟ್ಟಿ, ಪೂರಿ, ಪೊಂಗಲ್, ಚಪಾತಿ, ಸೇಬು ಹಣ್ಣಿನ ತುಂಡುಗಳು, ಬಾಳೆಹಣ್ಣು, ಹೀಗೆ ಡಬ್ಬಿಗಳಲ್ಲಿದ್ದ ಬಗೆ ಬಗೆ ತಿಂಡಿಗಳನ್ನು ದುಬಾಕು ನಾಲಿಗೆ ಚಪ್ಪರಿಸಿ ತಿಂದುಬಿಟ್ಟಿತು. ಎಲ್ಲ ಡಬ್ಬಿಗಳು ಖಾಲಿಯಾದ ಮೇಲೆ ಸುಯ್ ಟುಬಕ್, ಏನು ಸುಯ್ ಟುಬಕ್ ಅಂತ ಮಂತ್ರ ಹಾಕಿತು. ತಕ್ಷಣವೇ ಡಬ್ಬಿಗಳ ತುಂಬ ಮಣ್ಣು ಕಲ್ಲು ತುಂಬಿಕೊಂಡಿತು. ಡಣ 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 ಗಂಟೆ ಬಾರಿಸಿತು. ಅದು ಊಟದ ಸಮಯ. ತರಗತಿಯಿಂದ ಹೊರಗೆ ಬಂದ ಪುಟ್ಟಲಕ್ಷ್ಮಿ ತನ್ನ ಊಟದ ಬ್ಯಾಗಿನಿಂದ ಡಬ್ಬಿ ತೆಗೆದ್ಲು. ಮುಚ್ಚಳ ತೆಗೆದು ನೋಡಿದ್ರೆ ತಿಂಡಿಯೇ ಇಲ್ಲ. ಪುಟ್ಟಲಕ್ಷ್ಮಿಗೆ ಇಷ್ಟ ಅಂತ ಅವಳ ಅಮ್ಮ ಕೇಸರಿ ಬಾತ್ ಮಾಡಿಕೊಟ್ಟಿದ್ರು. ಆದರೆ ಈಗ ಡಬ್ಬಿಯಲ್ಲಿ ಕಲ್ಲು ಮಣ್ಣು ತುಂಬಿದೆ. ಅರೆ, ನನ್ನ ಡಬ್ಬಿಯಲ್ಲೂ ತಿಂಡಿ ಇಲ್ಲ. ಅಮ್ಮ ಹಾಕಿದ ದೋಸೆ ಎಲ್ಲ ಯಾರೋ ತಿಂದ್ಬಿಟ್ಟಿದ್ದಾರೆ. ಖಾಲಿ ಡಬ್ಬಿಯಲ್ಲಿ ಕಲ್ಲು ಬೇರೆ ತುಂಬಿಸಿದ್ದಾರೆ ಎಂದು ಭೂಮಿಕಾ ಖಾಲಿ ಡಬ್ಬಿ ತೋರಿಸಿದ್ಲು. ಅಷ್ಟರಲ್ಲಿ ಉಳಿದ ಮಕ್ಕಳು ತಮ್ಮ ತಮ್ಮ ಡಬ್ಬಿ ತೆರೆದ್ರು. ಯಾರ ಡಬ್ಬಿಯಲ್ಲೂ ತಿಂಡಿಯೇ ಇಲ್ಲ. ಎಲ್ಲ ಡಬ್ಬಿಗಳಲ್ಲೂ ಕಲ್ಲು ಮಣ್ಣು. ಡಬ್ಬಿಗಳಲ್ಲಿನ ತಿಂಡಿ ಎಲ್ಲ ಎಲ್ಲಿ ಹೋಯಿತು? ಅದನ್ನು ತಿಂದವರು ಯಾರು? ಮಕ್ಕಳ ಗಲಾಟೆ ನೋಡಿ ರೋಸಿ ಮಿಸ್ ಕೂಡ ಅಲ್ಲಿಗೆ ಬಂದ್ರು. ಅವರಿಗೂ ಡಬ್ಬಿಗಳಲ್ಲಿನ ತಿಂಡಿ ಖಾಲಿಯಾದದ್ದು ಹೇಗೆ ಎನ್ನುವುದು ತಿಳಿಲಿಲ್ಲ. ಯಾವುದೋ ಡಬ್ಬಿ ಖಾಲಿ ಆಗಿದ್ರೆ ಅದನ್ನ ಕಿಡಿಗೇಡಿಗಳ ಕೆಲಸ ಅನ್ಬಹುದಾಗಿತ್ತು. ಆದ್ರೆ ಎಲ್ಲರ ಡಬ್ಬಿಗಳು ಖಾಲಿ ಆಗಿವೆ. ಅಯ್ಯೋ, ಇದೊಳ್ಳೆ ಪೀಕಲಾಟ ಆಯ್ತಲ್ಲ ಅನ್ಕೊಂಡ್ರು ರೋಸಿ ಮಿಸ್. ಕಂಪ್ಲೇಂಟ್ ಹೆಡ್ ಮಿಸ್ ವರೆಗೂ ಹೋಯ್ತು. ಏನಾಗಿದೆ ಅಂತ ಯೋಚನೆ ಮಾಡೋಣ. ಈಗೆಲ್ಲರೂ ನಮ್ಮ ಕ್ಲಾಸ್ಗಳಿಗೆ ಹೋಗಿ ಎಂದರು ಹೆಡ್ ಮಿಸ್. ಮಕ್ಕಳು ಖಾಲಿ ಹೊಟ್ಟೆಯಲ್ಲೇ ತರಗತಿಗಳಿಗೆ ಹೋದ್ರು. ಮರುದಿನವೂ ಅದೇ ಕತೆ.
ಊಟದ ಸಮಯದಲ್ಲಿ ಡಬ್ಬಿ ತೆಗೆದು ನೋಡಿದರೆ ಎಲ್ಲರ ಡಬ್ಬಿಗಳಲ್ಲೂ ಕಲ್ಲು ಮಣ್ಣು. 3-4 ದಿನ ಹೀಗೆ ಆಯಿತು. ಮಕ್ಕಳೆಲ್ಲ ಮಧ್ಯಾಹ್ನ ಉಪವಾಸ ಇರುವಂತಾಯಿತು. ಮಕ್ಕಳ ಅಪ್ಪ ಅಮ್ಮಂದಿರಿಗೂ ವಿಷಯ ತಿಳಿಯಿತು. ಅವರು ಶಾಲೆಗೆ ಬಂದು ಗಲಾಟೆ ಮಾಡಿದರು. ಹೆಡ್ ಮಿಸ್ ಮಕ್ಕಳ ಊಟದ ಡಬ್ಬಿಗಳನ್ನು ಕಾಯಲಿಕ್ಕೆ ಕಾವಲುಗಾರರನ್ನು ನೇಮಿಸಿದ್ರು. ಆದರೆ ಮಾಯಾವಿ ದುಬಾಕುವಿಗೆ ಈ ಕಾವಲುಗಾರರ ಲೆಕ್ಕವೇ. ಅದು ಸುಯ್ ಟೊಪಕ್ ಮಂತ್ರ ಹೇಳುತ್ತಿದ್ದಂತೆ ಕಾವಲುಗಾರನಿಗೆ ನಿದ್ದೆ ಬರ್ತಾ ಇತ್ತು. ಆಗ ದುಬಾಕು ದೆವ್ವ ತಿಂಡಿಯನ್ನೆಲ್ಲ ಖಾಲಿ ಮಾಡಿ ಡಬ್ಬಿಗಳಲ್ಲಿ ಕಲ್ಲು ಮಣ್ಣು ತುಂಬಿಸಿಡ್ತಾ ಇತ್ತು. ಕಾವಲುಗಾರನಿಂದ ಏನು ಉಪಯೋಗವಾಗದೆ ಹೋದಾಗ ಹೆಡ್ ಮಿಸ್ ತಲೆ ಮೇಲೆ ಕೈ ಹೊತ್ಕೊಂಡು ಕೂತು. ಅಷ್ಟರಲ್ಲಿ ಟಿವಿ ಚಾನಲ್ ಒಂದರಲ್ಲಿ ಹೀಗೂ ಉಂಟೆ ಎಂದು ಸ್ಕೂಲ್ ಬಗ್ಗೆ ಒಂದು ವರದಿ ಪ್ರಸಾರ ಆಯಿತು. ಊಟದ ಡಬ್ಬಿಗಳು ಖಾಲಿಯಾಗುತ್ತಿದ್ದ ರಹಸ್ಯ ಪುಟ್ಟಲಕ್ಷ್ಮಿಗೂ ಅರ್ಥ ಆಗಲಿಲ್ಲ. ತಮ್ಮ ಊಟವನ್ನು ಖಾಲಿ ಮಾಡುವ ಬಕಾಸುರ ಯಾರೆಂದು ಪತ್ತೆ ಮಾಡಬೇಕು ಅಂತ ಪುಟ್ಟಲಕ್ಷ್ಮಿ ನಿರ್ಧರಿಸಿದ್ಲು. ಆ ದಿನ ಮಧ್ಯಾಹ್ನ ಊಟದ ಸಮಯಕ್ಕೆ ಸಾಕಷ್ಟು ಮೊದಲೇ ಪುಟ್ಟಲಕ್ಷ್ಮಿ ಮೆಟ್ಟಿಲ ಮರೆಯಲ್ಲಿ ಅವಿತುಕೊಂಡಿದ್ಲು. ಸ್ವಲ್ಪ ಹೊತ್ತಾದ ಮೇಲೆ ಮರದಿಂದ ನೆಲಕ್ಕೆ ಏನೋ ಒಂದು ವಸ್ತು ಡಬ್ ಅಂತ ಬಿದ್ದ ಶಬ್ದ ಪುಟ್ಟಲಕ್ಷ್ಮಿಗೆ ಕೇಳಿಸ್ತು. ತಕ್ಷಣವೇ ಜೋರು ಗಾಳಿ ಬೀಸತೊಡಗಿತ್ತು. ಅಷ್ಟರಲ್ಲಿ ಏನು ಅಂತ ಯಾರೋ ಮಂತ್ರ ಹೇಳಿದ್ದು ಕೇಳಿಸ್ತು. ಅಲ್ಲಿಯೇ ಇದ್ದ ಕಾವಲುಗಾರ ಕುಳಿತಲ್ಲಿಯೇ ನಿದ್ರೆ ಹೋಗತೊಡಗಿದ. ಪುಟ್ಟಲಕ್ಷ್ಮಿಗೂ ನಿದ್ದೆ ಬರುವಂತಾಯಿತು. ಆದರೆ ಅವಳು ತಕ್ಷಣ ಗಾಚಾರ್ ಗೋಚಾರ್ ಗಾಚಾರ್ ಗೋಚಾರ್ ಗಾಚಾರ್ ಗೋಚಾರ್ ಗಾಚಾರ್ ಗೋಚಾರ್ ಏನು ಗಾಚಾರ್ ಗೋಚಾರ್ ಗಾಚಾರ್ ಗೋಚಾರ್ ಗಾಚಾರ್ ಗಾಚಾರ್ ಗೋಚಾರ್ 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 ಅಂತ ಮಂತ್ರ ಹೇಳಿದ್ಲು. ಹಾಗೆ ಮಂತ್ರ ಹೇಳಿದ್ಮೇಲೆ ಏನು ಹೇಳಿದ್ಮೇಲೆ ಏನು ಮಂತ್ರ? ಆ ಮಂತ್ರ ಹೇಳಿದ್ಮೇಲೆ ನಿದ್ದೆ ಹೊರಟೋಯ್ತು. ಕಾವಲುಗಾರ ನಿದ್ದೆ ಹೋದದನ್ನು ನೋಡಿದ್ದು ದುಪಾಕು ದೆವ್ವ ಬ್ಯಾಗ್ಗಳಿದ್ದ ಸ್ಥಳಕ್ಕೆ ಬಂದಿತ್ತು. ಅದಕ್ಕೆ ಮೆಟ್ಟಿಲ ಮರೆಯಲ್ಲಿದ್ದ ಪುಟ್ಟಲಕ್ಷ್ಮಿ ಕಾಣಿಸ್ಲಿಲ್ಲ. ಚಕ್ಕಳ ಮಕ್ಕಳ ಹಾಕಿಕೊಂಡು ಕುಳಿತ ದುಬಾಕು ಡಬ್ಬಿಗಳನ್ನು ಮುಂದಿಟ್ಟುಕೊಂಡು ಕೂತಿತು. ಅವುಗಳ ಮುಚ್ಚಳವನ್ನು ತೆಗೆದು ಒಂದೊಂದೇ ಡಬ್ಬಿಯ ತಿಂಡಿಯನ್ನು ಒಂದೊಂದೇ ತುತ್ತಾಗಿ ಬಾಯಿಗೆ ಹಾಕಿ ಚಪ್ಪರಿಸಿಕೊಂಡು ತಿನ್ನತೊಡಗಿತು. ತಿಂಡಿಯನ್ನು ಕದ್ದು ತಿನ್ನುವ ಹೊಟ್ಟೆ ಬಾಕ ಯಾರೆನ್ನುವುದು ಪುಟ್ಟಲಕ್ಷ್ಮಿಗೆ ಅರ್ಥ ಆಯಿತು. ತಕ್ಷಣವೇ ಮೆಟ್ಟಿಲ ಮರೆಯಿಂದ ಹೊರಗೆ ಬಂದ ಪುಟ್ಟಲಕ್ಷ್ಮಿ ದುಬಾಕುವಿನ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಲು. ಯಾರಪ್ಪ ಇದು, ನನ್ನ ಕೈ ಹಿಡಿದುಕೊಳ್ಳುವಷ್ಟು ಧೈರ್ಯವಂತರು ಎಂದು ದುಬಾಕು ಗುದುರುಗುಟ್ಟಿಕೊಂಡು ನೋಡಿತು. ಎದುರಿನಲ್ಲಿ ಮೊಲದ ಮರಿ ಅಂತ ಪುಟ್ಟ ಹುಡುಗಿ. ತಕ್ಷಣವೇ ಕೈ ಕೊಡವೆಕೊಂಡು ಸುಯ್ ಟೊಬಕ್ ಏನು ಎಂದು ಜೋರಾಗಿ ಹೇಳಿತು. ನೋಡು ಹೊಟ್ಟೆ ಬಾಕದೇವ, ನಿನ್ನ ಮಾಯೆ ನನ್ನ ಹತ್ರ ನಡೆಯುವುದಿಲ್ಲ ಎಂದು ಹೇಳಿದ ಪುಟ್ಟಲಕ್ಷ್ಮಿ ಏನ್ ಮಂತ್ರ ಹೇಳಿದ್ಲು? ಗಾಚಾರ್ ಗೋಚಾರ್ ಗಾಚಾರ್ ಗೋಚಾರ್ ಅಂತ ಮಂತ್ರವನ್ನ ಹೇಳಿದ್ಲು. ಆ ಮಂತ್ರದಿಂದಾಗಿ ದುಬಾಕಿನ ಮೈಯೆಲ್ಲ ಬೆಂಕಿಯಿಂದ ಸುಟ್ಟಂತೆ ಉರಿಯತೊಡಗಿತ್ತು. ದೆವ್ವ ಏನು ಮಂತ್ರ ಹೇಳಿದ್ರು ಉರಿ ಕಡಿಮೆ ಆಗ್ಲಿಲ್ಲ. ತಕ 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 ಅಂತ ನಿಂಚಲ್ಲೇ ಕುಣಿಯತೊಡಗಿತ್ತು. ಹಾಗೆ ಕುಣಿಯುತ್ತಲೇ ತಪ್ಪಾಯ್ತು ಮಗು, ನನ್ನನ್ನು ಕ್ಷಮಿಸಿಬಿಡು, ನನ್ನ ಪ್ಲೀಸ್ ಅಂತ ಪುಟ್ಟಲಕ್ಷ್ಮಿಯನ್ನ ಆ ದುಬಾಕು ಕೇಳ್ಕೊಂಡಿತ್ತು. ದೆವ್ವದ ಕಿರುಚಾಟ ಕೇಳಿ ತರಗತಿಯಲ್ಲಿದ್ದ ಮಕ್ಕಳು ಮೇಷ್ಟ್ರುಗಳು ಅಲ್ಲಿಗೆ ಓಡಿ ಬಂದ್ರು. ತಮ್ಮ ತಿಂಡಿ ತಿಂದು ಕಾಟ ಕೊಟ್ಟ ಈ ದೆವ್ವವನ್ನ ಸುಮ್ಮನೆ ಬಿಡುವುದು ಬೇಡ ಅಂತ ಮಕ್ಕಳೆಲ್ಲ ಓ ಅಂತ ಕೂಕೊಂಡ್ರು. ಏನ್ ಮಾಡಿದ್ರು ಮಕ್ಕಳೆಲ್ಲ? ಹೋಗಿ ಏನ್ ಮಾಡಿದ್ರು? ಏನ್ ಮಾಡಿರ್ಬೋದು? ಮಕ್ಕಳ ತಿಂಡಿಯನ್ನು ಕದ್ದು ತಿಂದ ದುಬಾಕ ದೆವ್ವದ ಬಗ್ಗೆ ಪುಟ್ಟಲಕ್ಷ್ಮಿಗೂ ಕೂಡ ತುಂಬಾ ಸಿಟ್ಟಿತ್ತು. ಈ ದೆವ್ವದಿಂದಾಗಿ ಪುಟ್ಟ ಮಕ್ಕಳು ಉಪವಾಸ ಇರಬೇಕಾಯ್ತಲ್ಲ. ತಿಂಡಿಯ ಬದಲಾಗಿ ಡಬ್ಬಿಯಲ್ಲಿನ ಕಲ್ಲು ಮಣ್ಣನ್ನು ನೋಡಿ ಕೆಲವು ಮಕ್ಕಳು ಹತ್ತಿದ್ದನ್ನು ಪುಟ್ಟಲಕ್ಷ್ಮಿ ನೋಡಿದ್ಲು. ಈ ದೆವ್ವಕ್ಕೆ ತಕ್ಕ ಶಿಕ್ಷೆ ಕೊಡಬೇಕು ಅಂತ ಪುಟ್ಟಲಕ್ಷ್ಮಿ ದುಬಾಕುವಿಗೆ
ಶಾಪ ಕೊಟ್ಲು. ಏನಂತ? ಮಕ್ಕಳ ತಿಂಡಿಯನ್ನು ಕದ್ದು ತಿಂದ ನೀನು ಇನ್ನು ಮೇಲೆ ಯಂತ್ರವಾಗಿ ಬದಲಾಗು. ಯಂತ್ರವಾದರೂ ನಿನಗೆ ಹಸಿವು ಇದ್ದೇ ಇರುತ್ತದೆ, ಆದರೆ ತಿನ್ನಲಿಕ್ಕೆ ಮಾತ್ರ ಏನೂ ಸಿಗುವುದಿಲ್ಲ. ಮಕ್ಕಳ ಡಬ್ಬಿಯಲ್ಲಿ ಕಲ್ಲು ಮಣ್ಣು ತುಂಬಿದ ನೀನು ಸದಾ ಕಲ್ಲು ಮಣ್ಣು ಕೆದಕುತ್ತಲೇ ಇರು. ಆದರೆ ಆ ಕಲ್ಲು ಮಣ್ಣನ್ನು ತಿನ್ನುವುದು ಕೂಡ ನಿನ್ನಿಂದ ಆಗದಿರಲಿ ಎಂದಳು. ತಕ್ಷಣವೇ ದುಬಾಕು ದೆವ್ವ ಒಂದು ಯಂತ್ರವಾಗಿ ಬದಲಾಯಿತು. ಆ ಯಂತ್ರವೇ JCB. ಅದನ್ನು ಈಗ ಹಳೆಯ ಕಟ್ಟಡಗಳನ್ನು ಕೆಡವಲು, ಮಣ್ಣು ಎತ್ತಲು, ಗುಂಡಿ ಮುಚ್ಚಲು ಸೇರಿದಂತೆ ಬೇರೆ ಬೇರೆ ಕೆಲಸಗಳಿಗೆ ಬಳಸಲಾಗುತ್ತದೆ. ಎಲ್ಲೆಡೆಯೂ ದುಬಾಕು JCB ತನ್ನ ಹಲ್ಲುಗಳಿಂದ ಕಲ್ಲು ಮಣ್ಣು ಕೆದಕುತ್ತಲೇ ಇರುತ್ತದೆ. ಆದರೆ ಪುಟ್ಟ ಲಕ್ಷ್ಮಿ ಶಾಪದಿಂದಾಗಿ ಅದಕ್ಕೆ ಏನನ್ನು ತಿನ್ನಲು ಆಗುವುದಿಲ್ಲ. ರಸ್ತೆಯಲ್ಲಿ ಹೋಗುವಾಗ ಕೆಲವು ಮಕ್ಕಳು JCBಗಳ ಬರಹವನ್ನು ಏನು ಹೇಳ್ತಾರೆ? ಯಾರು JCB ನೋಡುದಿಲ್ವಾ? ಏನು ಹೇಳ್ತಾರೆ? ಹಿಟಾಚಿ. ಏನು ಹೇಳ್ತಾರೆ? ಹಿಟಾಚಿ ಗಿಟಾಚಿ ಅಂತೆಲ್ಲ ಓದ್ಕೊಳ್ತಾರೆ. ಮಕ್ಕಳ ಆ ಮಾತು ದುಬಾಕುವಿಗೆ ಪಿಶಾಚಿ ಗಿಶಾಚಿ ಎಂದೆಲ್ಲ ಕೇಳಿಸಿ ಅದು ಸಿಟ್ಟಿನಿಂದ ಹಲ್ ಕಡಿಯುತ್ತದೆ.